ವೀಕ್ಷಕರೇ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಬಯಕೆ, ಕನಸು, ಜೊತೆಗೆ ಹಂಬಲ. ಅದರಲ್ಲೂ ಉತ್ತಮ ಶಿಕ್ಷಣ ಸಂಸ್ಥೆಗೋಸ್ಕರ ಸದಾ ವಿದ್ಯಾರ್ಥಿಗಳು ಮತ್ತು ಪೋಷಕರು ತುಡಿತವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗೆ ಈ ಕಾಮರ್ಸ್ ಅನ್ನುವಂತಹ ಸೆಕ್ಷನ್ ಬಂದಾಗ BCom ಕೋರ್ಸಸ್ ಇರ್ಬೋದು ಅಥವಾ BCA ಕೋರ್ಸಸ್ ಇರ್ಬೋದು, ಅದನ್ನ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರ ಕನಸು ಹೆಂಗೆ ಅಂದ್ರೆ CA ಜೊತೆಗೆ ಮಾಡಿದ್ರೆ ಹೇಗಿರುತ್ತೆ, AIA ಜೊತೆ ಕಲ್ತ್ರೆ ಹೆಂಗಿರುತ್ತೆ, ಈ ತರ ಸುಮಾರು ಪ್ರಶ್ನೆಗಳಿರ್ತವೆ. ಬಟ್ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಲ್ಲಿ ಒಂದು ದೊಡ್ಡ ಹೆಸರನ್ನು ತಗೊಳ್ಳೋದು ಒಂದು ಶಿಕ್ಷಣ ಸಂಸ್ಥೆಯ ಅಚೀವ್ಮೆಂಟ್ಗಳ ಭಾಗಕ್ಕೆ ಸೇರುತ್ತೆ. ಒಂದು ಶಿಕ್ಷಣ ಸಂಸ್ಥೆ ಹೆಂಗೆ ಸಕ್ಸಸ್ಫುಲ್ ಆಗಿದೆ ಅಂತ ನೋಡೋದಾದ್ರೆ ಒಂದೊಂದರ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೂ ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಎಲ್ಲ ವಿಚಾರದಲ್ಲೂ ಕೂಡ ಟಿಕ್ ಮಾರ್ಕ್ ಅನ್ನ ಪಡೆದುಕೊಂಡು 100% ಉತ್ತಮ ಶಿಕ್ಷಣ ಸಂಸ್ಥೆ ಅಂತ ಹೆಸರುವಾಸಿಯಾಗಿರುವಂತಹ ಲೋಹಿತ್ಸ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಕೊಡ್ತಾ ಇದೀವಿ. ಈ ಶಿಕ್ಷಣ ಸಂಸ್ಥೆಯ ವಿಶೇಷತೆ ಏನು, BCom BCA ಜೊತೆಗೆ ವ್ಯಾಲ್ಯೂ ಆಡೆಡ್ ಕೋರ್ಸ್ಗಳತ್ತ ಹೆಂಗ್ ಫೋಕಸ್ ಮಾಡ್ತಾರೆ, ಇಲ್ಲಿ ಎಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇದೇ ಲೋಹಿತ್ಸ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ ನ ಫೌಂಡರ್ ಟ್ರಸ್ಟಿ ಆಗಿರುವಂತಹ ಲೋಹಿತ್ ಜೆ ಅವರಿದ್ದಾರೆ. ಮೊದಲನೇಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಲೋಹಿತ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅಶ್ವಿನಿ ಅಂತ, ಇವರು ಪ್ಲೇಸ್ಮೆಂಟ್ ಆಫೀಸರ್ ಲೋಹಿತ್ಸ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ ನಲ್ಲಿ. ಸೊ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಅಶ್ವಿನಿ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಲೋಹಿತ್ಸ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ ಫೀಲ್ಡ್ನಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ, ಒಂದು ಸ್ಕಿಲ್ಡ್ ವಿದ್ಯಾರ್ಥಿಗಳನ್ನ ಕೊಡೋದಕ್ಕೆ ಹೆಸರುವಾಸಿಯಾಗಿದೆ ಅಂತ. ಸೊ ಈ ಶಿಕ್ಷಣ ಸಂಸ್ಥೆ ಸಾಗಿ ಬಂತಹ ಹಾದಿ ಬಗ್ಗೆ ನೀವು ಬ್ರೀಫ್ ಮಾಡೋದಾದ್ರೆ. ಏನಿಲ್ಲ, 2008 ಸ್ಟಾರ್ಟ್ ಮಾಡಿದ್ದು ನಾವು ಆ್ಯಸ್ ಅ ಕೋಚಿಂಗ್ ಸೆಂಟರೇ ಸ್ಟಾರ್ಟ್ ಮಾಡಿದ್ದು. ಬಟ್ ಹೋಗ್ತಾ ಏನಾಗ್ತಾ ಇತ್ತು, ನಾವ್ಯಾಕೆ ನಮ್ಮದೇ ಒಂದು ಸ್ವಂತ ಕಾಲೇಜ್ ಮಾಡ್ಕೋಬಾರ್ದು. ಯಾಕಂದರೆ ಒಂದು ಕಡೆ ಡಿಗ್ರಿ ಕಾಲೇಜ್ಗೆ ಹೋಗ್ತಾರೆ, ಇನ್ನೊಂದು ಕಡೆ ಕೋಚಿಂಗಿಗೆ ಬರ್ತಾರೆ. ಟ್ರಾವೆಲ್ ಟೈಮು, ಸ್ಟ್ರೈನು, ಸ್ಟ್ರೆಸ್ಸು ಅದನ್ನೆಲ್ಲ ಒಂದೇ ರೂಫ್ ಕೆಳಗಡೆ ತರಬೇಕು ಅನ್ನೋ ಇಂಟೆನ್ಷನಲ್ಲಿ 2015 ನಮ್ಮದು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಯಿತು. ಈವರೆಗೂ ಸುಮಾರು 8 ಬ್ಯಾಚಸ್ ಹೋಗಿದೆ. 8 ಬ್ಯಾಚಸ್ಸಲ್ಲೂ ಆಲ್ಮೋಸ್ಟ್ 50% ರಿಸಲ್ಟ್ಸ್ ಕೊಟ್ಟಿದ್ದೀವಿ. CA ಅಲ್ಲಿ ಹೇಳ್ತಾ ಇರೋದು, ಡಿಗ್ರಿಯಲ್ಲಿ ಆಟೋಮೆಟಿಕ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಸೊ ನಮ್ಮ ಸ್ಪೆಷಲೈಸೇಷನ್ ಏನಿತ್ತು ಅಂದರೆ BCom ಜೊತೆಗೆ CA ಹೇಗೆ ಮಾಡೋದು ಅಂತ. ಸೊ ನಾವೇನು ಮಾಡಿದ್ವಿ, ಈ ಫಸ್ಟ್ ಸೆಮಿಸ್ಟರ್ ಮಾಡೋವಾಗ CA ಫೌಂಡೇಶನ್ ಅಂತ ಇಂಟಿಗ್ರೇಟ್ ಮಾಡ್ತೀವಿ. 9 ಗಂಟೆಯಿಂದ 1 ಗಂಟೆವರೆಗೂ ಡಿಗ್ರಿ ಇರುತ್ತೆ, 2 ಗಂಟೆಯಿಂದ 5 ಗಂಟೆವರೆಗೂ CA ಇರುತ್ತೆ ಪ್ರತಿದಿನದ ಕೋರ್ಸ್. ಸೊ ಎಲ್ಲೋ ಒಂದು ಕಡೆ ಡಿಗ್ರಿಗೆ ಹೋಗಿ ಇನ್ನೊಂದು ಕಡೆ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ಟ್ರೈನ್ಡ್ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಫ್ಯಾಕಲ್ಟೀಸ್ ಆಗಿರೋದ್ರಿಂದ ಆ ಸಮಸ್ಯೆ ಏನೂ ಬರೋದಿಲ್ಲ. ಸೊ ಸೆಕೆಂಡ್ ಸೆಮಿಸ್ಟರು ಥರ್ಡ್ ಸೆಮಿಸ್ಟರ್ ಮಾಡುವಾಗ ಇಂಟರ್ಮೀಡಿಯೇಟ್ ಅಂತ ಒಂದು ಸ್ಟೇಜ್ ಬರುತ್ತೆ, CA ಇಂಟರ್ಮೀಡಿಯೇಟ್ ಅಂತ. ಅದರಲ್ಲಿ ಟೋಟಲಿ 6 ಪೇಪರ್ ಬರುತ್ತೆ. ಹಾಗಾಗಿ ನಾವು 7 ಮಂತ್ಸ್ ಟೈಮಲ್ಲಿ ಅದನ್ನು ಮುಗಿಸ್ಕೊಡ್ತೀವಿ ನಾವು. ಇದ ನಂತರ ನೆಕ್ಸ್ಟ್ ಮೇನ್ ಕ್ರೂಷಲ್ ಸ್ಟೇಜ್ ಬರೋದು ಆರ್ಟಿಕಲ್ಶಿಪ್ ಅಂತ. ಸಾಮಾನ್ಯವಾಗಿ ಜನಗಳು ಕೇಳಿರ್ತಾರೆ, CA ಅಂದರೆ ಕಷ್ಟ, ಆಗೋದಿಲ್ಲ, ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಏನಕ್ಕೆ ರೀಸನ್ ಅಂದರೆ, ಆ ಪರ್ಟಿಕ್ಯುಲರ್ ಸ್ಟೂಡೆಂಟು ಆರ್ಟಿಕಲ್ಶಿಪ್ಪು ಸರಿಗೆ ಮಾಡಿರಲ್ಲ ಅಥವಾ ಒಳ್ಳೆ ಕಡೆ ಟ್ರೈನಿಂಗ್ ತಗೊಂಡಿರೋದಿಲ್ಲ. ಆರ್ಟಿಕಲ್ಶಿಪ್ ಅಂದರೆ ಏನಪ್ಪ, ಒಂದು ಸೀನಿಯರ್ CA ಕೆಳಗಡೆ ಟ್ರೈನಿಂಗ್ ತಗೊಳ್ಳುವಂಥದ್ದು. ಈ ಕ್ರಿಯೆ ಟೋಟಲಿ 2 ವರ್ಷ ನಡೆಯುತ್ತೆ. ಈ 2 ಇಯರ್ಸಲ್ಲಿ ಅವ್ರು ಏನು ಕಲ್ತಿರ್ತಾರೋ ಪ್ರಾಕ್ಟಿಕಲ್ ವರ್ಲ್ಡು, ಆ ಬೇಸಿಸ್ ಮೇಲೆ ಅವರಿಗೆ CA ಫೈನಲಲ್ಲಿ ಕ್ವೆಶನ್ಸ್ ಬರೋದು. ಟೆಕ್ಸ್ಟ್ ಬುಕ್ ಎಷ್ಟೇ ಓದಿದ್ರೂ ನಾವು CA ಫೈನಲ್ ಕ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಪ್ರಾಕ್ಟಿಕಲ್ ನಾಲೆಜ್ ವಿತ್ ಟೆಕ್ಸ್ಟ್ ಬುಕ್ ನಾಲೆಜ್ ಈಸ್ ದ ಗೋಲ್ ಆ್ಯಕ್ಚುಲಿ. ಸೊ ನಾವೇನು ಮಾಡ್ತೀರಿ, ಆರ್ಟಿಕಲ್ಶಿಪ್ಪು ಬೆಂಗಳೂರಲ್ಲಿ ಯಾವುದೇ CA ಫಾರ್ಮ್ ಕೆಳಗಡೆ ನೀವು ಮಾಡಬೇಕಂದ್ರೂ ನಾನು ಕೊಡಿಸ್ತೀನಿ. ಅದು ನನ್ನ ಸ್ಟ್ರೆಂತ್, ನನ್ನ USP. ಸೊ ಈ 2 ಇಯರ್ಸ್ ಆರ್ಟಿಕಲ್ಶಿಪ್ ಕಂಪ್ಲೀಟ್ ಮಾಡಿದ್ಮೇಲೆ CA ಫೈನಲ್ ಕ್ಲಾಸಸ್ ನಡೆಯುತ್ತೆ. CA ಫೈನಲ್ ಕ್ಲಾಸಸ್ಸು 7 ಮಂತ್ಸ್ ನಡೆಯುತ್ತೆ. ಆಮೇಲೆ CA ಫೈನಲ್ ಬರ್ಕೋತಾರೆ. ಸೊ ಇಲ್ಲಿ ಉದ್ದೇಶ ಏನು ಅಂದರೆ, ಕೆಲವರು BCom 3 ವರ್ಷ ಮಾಡಿ ಆಮೇಲೆ CA 4 ವರ್ಷ ಮಾಡ್ತಾರೆ. ಟೋಟಲಿ 7 ವರ್ಷದ ಕೋರ್ಸ್ನ 7 ವರ್ಷ ಟೈಮು ಇನ್ವೆಸ್ಟ್ಮೆಂಟು, ಅದ್ರ ಬದಲು ನಮ್ಮಲ್ಲಿ ಏನಿದೆ 4 ಇಯರ್ಸ್ ಕೋರ್ಸು BCom ಪ್ಲಸ್ CA ಅಂತ ಇಂಟಿಗ್ರೇಟ್ ಮಾಡಿ BCom ಕೋರ್ಸ್ ಜೊತೆ CA ಕೋರ್ಸ್ ಕೊಡ್ತಾ ಇದ್ದೀರಿ. ಓಕೆ, ಸ್ಟೂಡೆಂಟ್ಸ್ ಯಾವ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಅಡ್ಮಿಷನ್ ರೇಟ್ ನಿಮ್ಮದು ಹೆಂಗೆ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ. 160 ನಮ್ಗೆ ಇಂಟೆಕ್ ಇದೆ, ಬಟ್ 100 ನಾವು ಕ್ರಾಸ್ ಮಾಡೋದಿಲ್ಲ. ಸೆಕ್ಷನ್ ಸಪ್ರೇಟ್ ಆಗುತ್ತೆ. ಸೊ ಲಿಮಿಟೆಡ್ ಸ್ಟೂಡೆಂಟ್ಸ್ಗೆ ತಗೊಳ್ಳೋದು ನಾವು. ಲಿಮಿಟೆಡ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ರಿಸಲ್ಟ್ಸು ಆಟೋಮೆಟಿಕ್ ಆಗಿ ಬರುತ್ತೆ. ತುಂಬಾ ಜನ ಹೇಳ್ತಾರೆ BCom ಈಸಿ ಅಂತ, ಬಟ್ ಓದೋರಿಗೆ ಗೊತ್ತಿರುತ್ತೆ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು, ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ, ಎಷ್ಟು ಕಷ್ಟ ಆಗುತ್ತೆ ಅಂತ. ಅಂಥದ್ರಲ್ಲಿ ನೀವು CA ಜೊತೆ ಕಲಿಸ್ತಿದ್ದೀರಿ ಅಂದಾಗ, ಸೊ ಫ್ಯಾಕಲ್ಟಿ ಇದು ರೋಲ್ ತುಂಬಾ ದೊಡ್ಡದು. ಅದ್ರ ಬಗ್ಗೆ ಹೇಳೋದಾದ್ರೆ, ನಮ್ಮಲ್ಲಿ BComಗೆ ಯೂನಿವರ್ಸಿಟಿಯಿಂದ ಅಪಾಯಿಂಟ್ ಆಗಿರೋ ಫ್ಯಾಕಲ್ಟೀಸೇ ಬರೋದು, MCom ಫ್ಯಾಕಲ್ಟೀಸು. CAಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರೋದು. ನಮ್ಮ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, CA ಓದೋವಾಗ ಅಷ್ಟು ಡೆಪ್ತಲ್ಲಿ ಹೋದಾಗ BCom ಆಟೋಮೆಟಿಕ್ಲಿ ಈಸಿ ಆಗಿಬಿಡುತ್ತೆ ಅವ್ರಿಗೆ. ಎಲ್ಲರೂ ಆಲ್ಮೋಸ್ಟ್ 90% ಮೇಲೇ ತಗೋತಾರೆ. ಸೊ ನಮ್ಮ ಮೇನ್ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ, CA ಕೋರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಿ. ಆಟೋಮೆಟಿಕ್ಲಿ BCom ಬಿಕಮ್ಸ್ ಅ ಸಬ್ಸೆಟ್ ಆಫ್ CA.
ಸೊ CA ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಅದು ಯಾಕೆ ಕಷ್ಟ ಅಂತ ಹೇಳ್ತಾರೆ, ಅದ್ರ ಪಾತ್ ಏನು, 3 hours ಕ್ವಾಲಿಟಿ ಟೈಮ್ ಕೊಟ್ಟರೆ ಅಷ್ಟೇ ಸಾಕು. ಯಾಕಂದರೆ ನೀವು ಯೂನಿವರ್ಸಲಿ ಆಕ್ಸೆಪ್ಟೆಡ್ ಟ್ರೂತ್ ಏನು, ನಾವು ಬರೆಯೋಂಥ ಎಕ್ಸಾಮ್ಗಳು 3 hour, 10 hour ಯಾರು ಬರೆಯೋದಿಲ್ಲ. ಸೊ ಆ 3 hourನ ನಾವು ಕ್ವಾಲಿಟಿಯಾಗಿ ಕುತ್ಕೊಂಡು ಪಾಠ ಮಾಡಿಕೊಂಡ್ರೆ ಡೈಲಿ ನೈಟ್ 1.5 ಗಂಟೆ, ಬೆಳಗ್ಗೆ 1.5 ಗಂಟೆ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಕೌನ್ಸಿಲಿಂಗ್ ಮಾಡ್ತೀವಿ ಸ್ಟೂಡೆಂಟ್ಸ್ಗೆ. ಯಾವ ಥರ ನೀವು ಅಪ್ರೋಚ್ ತೊಗೋಬೇಕು, ಒಂದು ಸಮ್ನ ತೊಗೊಂಡಾಗ ನೀವೇ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು ಟೆಕ್ಸ್ಟ್ ಬುಕ್ ಕರೆಕ್ಟಾಗೇ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡಿ ನೀವೆಲ್ಲಿ ತಪ್ಪು ಮಾಡಿದ್ದೀರಾ ಅದನ್ನು ಕಂಪೇರ್ ಮಾಡಿಕೊಂಡು ಕರೆಕ್ಷನ್ಸ್ ಪಾತ್ ಮಾಡ್ಕೊಂಡು ಹೋಗ್ತೀರಿ. ಈ ಕೌನ್ಸಿಲಿಂಗ್ ಮಾಡೋದ್ರಿಂದನೇ ನಮಗೆ ಮೆಜಾರಿಟಿ ಪಾಸ್ ರಿಸಲ್ಟ್ಸ್ ಬರೋದು. ನಮಗೆ ಒಂದು ಕಾಲೇಜ್ದು ಸಕ್ಸಸ್ ರೇಟ್ ಡಿಪೆಂಡ್ ಆಗೋದು ರಿಸಲ್ಟ್ ಎಷ್ಟು ಪರ್ಸೆಂಟೇಜ್ ಔಟ್ ಆಫ್ 100 ಎಕ್ಸಾಮ್ ಕಟ್ಟಿದವ್ರು ಎಷ್ಟು ಜನ ಪಾಸ್ ಆಗ್ತಿದ್ದಾರೆ, ಏನು ರ್ಯಾಂಕ್ ಹೋಲ್ಡರ್ಸ್ ಆಗ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಕಾಲೇಜ್ನ ಸಾಧನೆ ಬಗ್ಗೆ ಹೇಳೋದಾದ್ರೆ, ಎವ್ರಿ ಇಯರ್ ಬ್ಯಾಚ್ ಟು ಬ್ಯಾಚು ಅಪ್ ಟು 50% ರಿಸಲ್ಟ್ಸ್ ಕೊಟ್ಟಿದ್ದೀರಿ. ಯಾಕೆ 50% ತುಂಬ ದೊಡ್ಡ ನಂಬರು ಅಂತ ಹೇಳಿದ್ರೆ, ನ್ಯಾಷನಲ್ ಆವ್ರೇಜ್, ಇಂಡಿಯಾದು ನ್ಯಾಷನಲ್ ಆವ್ರೇಜ್ ತೊಗೊಂಡ್ರೆ 7ಇಂದ 8% ಅಷ್ಟೇ ಇರೋದು CA ಕ್ವಾಲಿಫೈ ಆಗೋರು. ನಮ್ಮಲ್ಲಿ ಅಪ್ ಟು 50% ರಿಸಲ್ಟ್ಸ್ ಕೊಟ್ಟಿದ್ದೀರಿ ಬ್ಯಾಚ್ ಆನ್ ಬ್ಯಾಚ್. ಸೊ ದಟ್ ಈಸ್ ಅವರ್ ಓನ್ಲಿ ಸ್ಟ್ರೆಂತ್. ಇಲ್ಲಿ ರ್ಯಾಂಕ್ ಅಂತ ಹೇಳಕ್ಕೆ ಹೋದರೆ ರ್ಯಾಂಕ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಕ್ವಾಲಿಫೈ ಆದರೆ 50% ಆ್ಯಂಡ್ ಅಬೌವ್ ಬಂದರೆ ಯು ಆರ್ ಕ್ವಾಲಿಫೈಡ್. 55% ಆ್ಯಂಡ್ ಅಬೌವ್ ಬಂದರೆ ರ್ಯಾಂಕ್ ಬರುತ್ತೆ. ರ್ಯಾಂಕ್ ಅನ್ನೋ ಒಂದು ಕುದುರೆಯಿಂದ ಓಡೋ ಬದಲು ಕ್ವಾಲಿಫೈ ಆಗೋದು ಹೆಂಗೆ, ನನಗೆ ಕೆರಿಯರ್ ಆಪರ್ಚುನಿಟೀಸ್ ಹೆಂಗೆ, ನನಗೆ ಜಾಬ್ ತೊಗೊಳೋದು ಹೆಂಗೆ, ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ನಾನು ಬದುಕೋದು ಹೆಂಗೆ, ಟ್ಯಾಲಿ ಹೆಂಗೆ, GST ಹೆಂಗೆ, ಇನ್ಕಮ್ ಟ್ಯಾಕ್ಸ್ ಹೆಂಗೆ, ನಾಳೆ ಒಂದು ಕ್ಲೈಂಟ್ ಗ್ರೇಡ್ ಆದರೆ ನಾನು ಡಿಪಾರ್ಟ್ಮೆಂಟ್ಗೆ ಹೋಗಿ ಅವ್ರಿಗೆ ಫೈಟ್ ಮಾಡೋ ಸ್ಟೇಜಲ್ಲಿ ಇದ್ದೀನ, ಇವೆಲ್ಲ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಹೇಳ್ಕೊಡಲ್ಲ. ಸೊ ಹಾಗಾಗಿ ನಮ್ಮ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಪ್ರೋಚಿಂದ ದಟ್ ಈಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸ್ ಯೂಶಲಿ CA ಅಂದರೆ ಹೆಂಗೆ ಅನ್ಕೊಂಡಿರ್ತಾರೆ ಅಂದರೆ ವಿಪರೀತ ಕಷ್ಟದ ಕೋರ್ಸ್ ಅದು. ಬಿಕಾಸ್ ಮುಂದೆ ಲೈಫ್ ಈಸಿ ಇರೋದ್ರಿಂದ ಆ ಪೀರಿಯಡ್ ಏನಿರುತ್ತೆ, 7 years ಪೀರಿಯಡ್ ಇರುತ್ತೆ, ತುಂಬ ಕಷ್ಟ ಅಂತ ಅಂದ್ಕೊಳ್ತಾ ಇದ್ರು. ಸೊ ಆ ಪ್ರೆಷರ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ತುಂಬ ದೊಡ್ಡ ರೋಲನ್ನು ಯಾವುದೇ ಕಾಲೇಜ್ ಆದರೂ ಪ್ಲೇ ಮಾಡಬೇಕಾಗತ್ತೆ. ಸೊ ನಿಮ್ಮಲ್ಲಿ ಹೆಂಗೆ ಅಂತ? ನಮ್ಮಲ್ಲಿ ಸಿಂಪಲ್ ಸಿಸ್ಟಮು, 9 ಗಂಟೆಯಿಂದ 1 ಗಂಟೆ ಡಿಗ್ರಿ ನಡೆಯುತ್ತೆ ಆ್ಯಂಡ್ 2 o'clock to 5 o'clock CA ನಡೆಯುತ್ತೆ. ಅದಾದ ನಂತರ ನೀವು 5 o'clock ಅಂದರೆ ಮ್ಯಾಕ್ಸಿಮಮ್ 6 o'clock ಮನೆಗೆ ರೀಚ್ ಆದ್ರೂ ನಿಮಗೆ ಈವ್ನಿಂಗ್ ಒಂದು 4 hours ಟೈಮ್ ಸಿಗುತ್ತೆ, ಮಾರ್ನಿಂಗ್ ಒಂದು 2 hours ಟೈಮ್ ಸಿಗುತ್ತೆ. ಈ ಟೈಮಲ್ಲಿ ನಾವು ಅಟ್ಲೀಸ್ಟ್ 3 hours ನಾವು ಹೇಗೆ ಗ್ಯಾಸ್ ಮಾಡಬೇಕು, ಅದನ್ನು ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದು ನಾವು ಸ್ಟೂಡೆಂಟ್ಸ್ ಕೌನ್ಸಿಲಿಂಗಲ್ಲೇ ಸ್ಟಾರ್ಟಿಂಗಲ್ಲೇ ಓರಿಯೆಂಟೇಷನಲ್ಲಿ ಹೇಳಿರ್ತೀವಿ. ಪ್ಲಸ್ ನಮ್ಮಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಿದೆ, ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೀವಿ ನಾವು. ಬ್ರಿಡ್ಜ್ ಕೋರ್ಸ್ ಅಂದರೆ ಕೆಲವರು ಮಗಿಂಗ್ ಸ್ಟೈಲಲ್ಲಿ ಬಂದ್ಬಿಟ್ಟಿರ್ತಾರೆ, ಅನಾಲಿಟಿಕಲ್ ಸ್ಟೈಲ್ ಗೊತ್ತಿರಲ್ಲ ಅವ್ರಿಗೆ. ಸೊ ಅಲ್ಲಿ ಅವ್ರದ್ದು ಏನು ಶಾರ್ಟ್ ಕಮಿಂಗ್ಸ್ ಇದೆ ಆ ಶಾರ್ಟ್ ಕಮಿಂಗ್ಸ್ನ ಕರೆಕ್ಷನ್ಸ್ ಮಾಡಿ ಒಂದು ಜರ್ನಲ್ ಎಂಟ್ರಿ ಹಾಕಿದ್ರೆ ಬ್ಯಾಲೆನ್ಸ್ ಶೀಟ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋ ಒಂದು ಟೆಕ್ನಿಕ್ ಹೇಳ್ಕೊಟ್ಮೇಲೆ ಆ ಥರ ಸ್ಟೂಡೆಂಟ್ಸು ನಮಗೆ ಈಸಿಯಾಗಿ ಸಲೀಸಾಗಿ ರಿಸಲ್ಟ್ಸ್ ಕೊಡೋರು ಜಾಸ್ತಿ ಜನ ಇರ್ತಾರೆ. ಇಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, 90% ಆ್ಯಂಡ್ ಅಬೌವ್ ತೊಗೊಂಡ್ರೇ CA ಪಾಸ್ ಆಗಬೇಕು ಅಂತ ಏನಿಲ್ಲ. 60% ತೊಗೊಂಡಿರೋರು ಪಾಸ್ ಆಗಿರೋರು ಇದೆ. ಫಾರ್ ಎಕ್ಸಾಂಪಲ್ ನನ್ನ ಸೆಕೆಂಡ್ PUCಯಲ್ಲಿ 71%, ಬಟ್ ಅಕೌಂಟ್ಸಲ್ಲಿ 100 ಬಂದಿತ್ತು. ಏನಕ್ಕೆ ರೀಸನ್ನು ಅಂತಂದರೆ ಕಂಟ್ರೋಲ್ ಇತ್ತು, ಕ್ಲಾರಿಟಿ ಇತ್ತು, ನಮ್ಗೆ ಹೇಳ್ಕೊಟ್ಟಂಥ ಫ್ಯಾಕಲ್ಟಿ ಏನಿದ್ದಾರೆ ಅಕೌಂಟಿಂಗು ಆ ಥರ ಅದೇ ಸ್ಟೈಲ್ ಪ್ಯಾಟರ್ನಲ್ಲೇ ನಾವು ಹೇಳ್ಕೊಡ್ತಾ ಇರೋದು. ಹಾಗಾಗಿ ಸೊ ದಿಸ್ ಮಿತ್ ಏನಂತ ಕರಿತೀರಿ ಸೊಸೈಟಿಯಲ್ಲಿ, 10 hour ಓದಬೇಕು, 8 ವರ್ಷ ಆಗುತ್ತೆ, ಮತ್ತು ಈ ಥರ ತುಂಬ ಸ್ಟ್ರೈನ್ ಆಗುತ್ತೆ, ತುಂಬ ಪ್ರೆಷರ್ ಆಗುತ್ತೆ, ಅದೆಲ್ಲ ಆಲ್ಮೋಸ್ಟ್ ಸುಳ್ಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೆನ್ಷನ್ ಇದ್ದೇ ಇರುತ್ತೆ, ಪ್ರೆಷರ್ ಇದ್ದೇ ಇರುತ್ತೆ. ಅದನ್ನು ಕಲಿಯೋದಕ್ಕೆ ಮತ್ತು ಹ್ಯಾಂಡಲ್ ಮಾಡೋದು ಸ್ಕಿಲ್ ಗೊತ್ತಾದ್ಮೇಲೆ ಆ ಕಡೆ ಕೆರಿಯರ್ ಹೆಂಗಿದೆ ನೋಡಿ. ನೀವು ಕ್ವಾಲಿಫೈ ಆದಮೇಲೆ ನೀವು 4 years ಆಫ್ ಹಾರ್ಡ್ ವರ್ಕು 40 years ಲೈಫ್ ಸ್ಟೈಲ್ ನಿಮಗೆ ಚೇಂಜ್ ಮಾಡಿಬಿಡುತ್ತೆ. ಫೈನಾನ್ಷಿಯಲಿ ನಮ್ಮ ಕಾಲೇಜಿಂದ ಪ್ಯಾಕೇಜಸ್ ಕೊಟ್ಟಿರೋದು 18 lakhs ಮಿನಿಮಮ್ ಪ್ಯಾಕೇಜ್ ಕೊಡಿಸಿದ್ದೀನಿ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ, ಅಥವಾ ಇಟ್ ಗೋಸ್ ಅಪ್ ಟು 24 lakhs ಆಲ್ಸೋ. ಸೊ ನಾನು ಮಿನಿಮಮ್ 18 lakhs ಪ್ಯಾಕೇಜ್ ಕೊಡಿಸೋದಕ್ಕೆ ನಾನು ಅಶ್ಯೂರಿಟಿ ಕೊಡ್ತಾ ಇದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಈ ಜರ್ನಿಯಲ್ಲಿ ವಾಕಿಂಗ್ ಇಬ್ಬರು ವಾಕ್ ಮಾಡಬೇಕಾಗುತ್ತೆ. ಫ್ಯಾಕಲ್ಟೀಸ್ ಆಗಿ ನಾವು ವಾಕ್ ಮಾಡಬೇಕಾಗುತ್ತೆ, ಸ್ಟೂಡೆಂಟ್ಸ್ ಆಗಿ ಅವರು ವಾಕ್ ಮಾಡಬೇಕಾಗುತ್ತೆ. ಓಕೆ, ಈಗ ಕಾಮರ್ಸ್ ರಿಲೇಟೆಡ್ ಕಾಲೇಜಸ್ ಸುಮಾರಿದೆ, ನಾವು ನೋಡಿದ್ದೀವಿ, ಕಾಂಪಿಟೇಷನ್ ಯುಗ ಇದು. ಸೊ ಆ ಕಾಲೇಜ್ಗಳಿಗೂ ನಮ್ಮ ಲೋಹಿತ್ಸ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ಗೂ ಏನು ವ್ಯತ್ಯಾಸ? 30-40 ಕೋರ್ಸಸ್ ಇಟ್ಕೊಂಡಿರ್ತಾರೆ. ಅದರಲ್ಲಿ ಯಾವ ಕೋರ್ಸು ಏನು, ಒಂದೊಂದಕ್ಕೂ ಒಂದೊಂದು ಫ್ಯಾಕಲ್ಟಿ, ಒಂದೊಂದು ಅವ್ರದ್ದು ಓವರ್ ಆಲ್ ಅಡ್ಮಿನಿಸ್ಟ್ರೇಷನ್ ಹೆಡೇಕು ಮತ್ತು ಕಾಸ್ಟ್ ಅದೆಲ್ಲ ಲೆಕ್ಕ ನೋಡಿದ್ರೆ ಫೀಸ್ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ನಮ್ಮಲ್ಲಿ 2 ಕೋರ್ಸ್ ಇರೋದು, ಒಂದು BCom + CA, ಇನ್ನೊಂದು BCA ಅಲಾಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ. ಸೊ ಸ್ಪೆಸಿಫಿಕಲಿ ನಾವು ಕೋರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಲ್ಲ, ಆ ವಿಷಯಕ್ಕೆ ನಮ್ಗೆ ಆ ಸ್ಪೆಷಲೈಸೇಷನ್ ಇರೋದಕ್ಕೆ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಆ್ಯಸ್ ಐ ಟೋಲ್ಡ್ ಯು ಸ್ಟಾರ್ಟಿಂಗಲ್ಲಿ ನಾವು 100 ಮೇಲೆ ತೊಗೊಳೋದಿಲ್ಲ ಅಂತ ಇಂಟೇಕು ಈ ಒಂದು ಕಾರಣಕ್ಕೆ ನಾವು ತೊಗೊಳೋದಿಲ್ಲ. ನಾವು ಮಲ್ಟಿಪಲ್ ಕೋರ್ಸಸ್ ಕೊಡ್ಬೋದು, ಕೊಟ್ಟಾಗ ಏನಾಗುತ್ತೆ ಅಲ್ಲಿ ವಿಲ್ ಗೆಟ್ ಲಾಸ್ಟ್.
ಅದು ಆಗಬಾರ್ದು. ನಾವು ಸ್ಪೆಸಿಫಿಕ್ ಆಗಿ ಒಂದು ಟ್ರೈನ್ಡ್ ಅಪ್ರೋಚ್ ಅಲ್ಲೇ ಹೋಗ್ಬೇಕು ಅಂತ ಇಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಓಕೆ, ಅಕ್ರೆಡಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲಿಂದ ರೆಕಗ್ನಿಷನ್ ಸಿಕ್ಕಿದೆ, ಯಾರ್ಯಾರು ಇವರನ್ನು ಗುರುತಿಸ್ತಾ ಇದ್ದಾರೆ, ಏನು ಗ್ರೇಡ್ಸ್ ಅಲ್ಲಿ ಇದ್ದಾರೆ ಒಂದು ಇನ್ಸ್ಟಿಟ್ಯೂಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಅದು ಅಷ್ಟು ಈಸಿಯಾಗಿ ಸಿಗಲ್ಲ. ಒಂದು ಎರಡನೇದು ಬಂದು, ಈಗ ನೀವು ಹೇಳ್ತಾ ಇದ್ರೆ ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ಎಂಟ್ರಿ ತಗೊಳ್ಬೇಕು ಅಂತ ಇರುತ್ತೆ. ಬಟ್ ಆ ಎಂಟ್ರಿ ಪ್ರೊಸೀಜರ್ ಏನಾದರೂ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡಬೇಕಾ ಅಥವಾ ಕೌನ್ಸಿಲ್ ಅಟೆಂಡ್ ಮಾಡಬೇಕಾ, ಹೆಂಗೆ ಅಂತ ಹೇಳೋದಾದ್ರೆ ಎರಡು ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ. ನಮ್ಮ ಕಾಲೇಜ್ ಬಂದು ವಿ ಆರ್ ಅಫಿಲಿಯೇಟೆಡ್ ಟು ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ, ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ, ರೆಕಗ್ನೈಸ್ಡ್ ಬೈ AICTE ಆಲ್ಸೋ. ಸೆಕೆಂಡ್ ಬಂದು ನಿಮ್ಮ ಪ್ರಶ್ನೆಗೆ, ಪ್ರತಿಯೊಬ್ಬರು CA ಮಾಡಬೇಕು ಅಂತಿರೋರು ಆಸೆ ಇರುತ್ತೆ, ಇಲ್ಲ ಅಂತಲ್ಲ. ಅದು ಕ್ವೆಶನ್ಸ್ ನನಗೂ ತಗೊಬಿಡ್ಬೋದು ಇಂಟೆಕ್ ಅಂತ ಬಂದ್ಬಿಡುತ್ತೆ. ಬಟ್ ಅಲ್ಲಿ ಹೋಗ್ಬಾರ್ದು, ಅಲ್ಲಿ ಲೀಕೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಎವ್ರಿ ಸ್ಟೂಡೆಂಟ್ಗೆ 30 ಮಾರ್ಕ್ಸ್ ಎಂಟ್ರೆನ್ಸ್ ಟೆಸ್ಟ್ ಕೊಡ್ತಾ ಇದ್ದೀವಿ ನಾವು. ಆ ಎಂಟ್ರೆನ್ಸ್ ಟೆಸ್ಟಲ್ಲಿ ಕನಿಷ್ಠ ಪಕ್ಷ ಅವರು 15 ಮೇಲೆ ತೊಗೊಂಡ್ರೆ ನಮಗೂ ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ಅಪ್ಪ ಈ ಸ್ಟೂಡೆಂಟ್ನ ನಾವು ಟ್ರೈನ್ ಮಾಡ್ಬೋದು. 15 ಕೆಳಗಡೆ ತೊಗೊಂಡ್ರೆ ನಾವು ಸೀಟ್ ಕೊಡೋದಿಲ್ಲ ಅಂತ ಸ್ಟೂಡೆಂಟ್ಸ್ಗೆ. ಸೊ 15 ವಿಲ್ ಬಿ ದಿ ಕ್ರೈಟೀರಿಯಾ. ಆ ಬೇಸಿಕ್ಸ್ ಆಫ್ ಫಸ್ಟ್ PUC ಸೆಕೆಂಡ್ PUCನೇ ಅವ್ರಿಗೆ ಸಬ್ಜೆಕ್ಟ್ಸ್ ಇರುತ್ತೆ. ಅವರು ಜಸ್ಟ್ ರಿಫ್ರೆಶ್ ಮಾಡ್ಕೊಂಡು ಬಂದು 30 ಮಾರ್ಕ್ಸ್ ಎಂಟ್ರೆನ್ಸ್ ಟೆಸ್ಟ್ ತೊಗೊಂಡು ಅಲ್ಲಿ ಕ್ವಾಲಿಫಿಕೇಶನ್ ರೂಲ್ ಇಟ್ಟಿದ್ದೀರಿ. ರೈಟ್. ವೀಕ್ಷಕರೇ, BCom ವಿಚಾರವಾಗಿ ಇಷ್ಟೊತ್ತು ಒಂದು ಕ್ಲಾರಿಟಿ ಸಿಕ್ತು ನಿಮಗೆ, BCom ಜೊತೆಗೆ CA ಹೆಂಗೆ ಮಾಡ್ಬೋದು ಅಂತ. ಈಗ ಸುಮಾರು ಜನಕ್ಕೆ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಹೋಗೋಕ್ಕಾಗಲ್ಲ, ಒಂದು ರ್ಯಾಂಕ್ಗಳು ಅವ್ರು ಅಂದ್ಕೊಂಡಂಗೆ ಬಂದಿರಲ್ಲ ಅಥವಾ ದುಡ್ಡು ಜಾಸ್ತಿ ಕಟ್ಟಬೇಕಾಗತ್ತಂತ. ಹೀಗಾಗಿ ಆಲ್ಟರ್ನೇಟಿವ್ ಆಗಿ BCAನ ಆಯ್ಕೆ ಮಾಡ್ಕೊಳ್ತಾರೆ. BCA ಜೊತೆಗೆ ವ್ಯಾಲ್ಯೂ ಆಡೆಡ್ ಕೋರ್ಸನ್ನು ಮಾಡಿದ್ರೆ ಸೇಮ್ ಇಂಜಿನಿಯರಿಂಗ್ ಪೊಸಿಷನ್ನೇ ನಮಗೆ MNCನಲ್ಲಿ ಸಿಗಬಹುದು ಅನ್ನೋದನ್ನು ಕೂಡ ಲೋಹಿತ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ ಪ್ರೂವ್ ಮಾಡಿದೆ. BCA ಕೋರ್ಸ್ ಏನು ಆಲ್ಟರ್ನೇಟಿವ್ ಟು ಇಂಜಿನಿಯರಿಂಗ್ ಕೋರ್ಸ್ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಆಲ್ಟರ್ನೇಟಿವ್ ಯಾವಾಗ ಆಗುತ್ತೆ ಅಂದ್ರೆ ನಾವು ಕಲ್ತಿರುವಂತಹ ಕ್ವಾಲಿಟಿ ಜೊತೆಗೆ ವ್ಯಾಲ್ಯೂ ಆಡೆಡ್ ಕೋರ್ಸ್. ಸೊ BCA ನಿಮ್ಮಲ್ಲಿ ಯಾವ ರೀತಿ ನೋಡ್ತೀರಾ? ಇಟ್ಸ್ ಒಂದು UG ಕೋರ್ಸ್. ಓಕೆ, BCA ಇದು 3 years ಕೋರ್ಸ್ ಇರುತ್ತೆ. ಕಂಪೇರ್ ಟು ನಾವು ಇಂಜಿನಿಯರಿಂಗ್ಗೆ ಕಂಪೇರ್ ಮಾಡಿಕೊಂಡ್ರೆ, ನಾವು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ 4 years ಬೇಕು. ಹೌದು. BCA ಮಾಡಬೇಕು ಅಂದರೆ 3 years ಬೇಕು. ಎಲ್ಲರಿಗೂ IT ಫೀಲ್ಡ್ಗೆ ಇದು BCA ಅಂತ ಬಂದರೆ ಕಂಪ್ಯೂಟರ್ ಕೋರ್ಸು. ಫುಲ್ಲಿ ನಾವು ಕಂಪ್ಯೂಟರ್ ಬಗ್ಗೆನೇ ತಿಳ್ಕೊತಾ ಇರ್ತೀವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು, C++, ಪೈಥಾನು, ಜಾವಾ, ಡಾಟಾ ಅನಾಲಿಸಿಸ್, ಈ ಥರ ನಾವು ಈ BCA ಕೋರ್ಸಲ್ಲಿ ಓದ್ತಾ ಹೋಗ್ತೀವಿ. ಸಮ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಅನ್ನೋ ವರ್ಡಲ್ಲೇ ಅವರು ಇಂಜಿನಿಯರಿಂಗ್ ಮಾಡಿರಲ್ಲ. ಹೌದು ಅಲ್ವಾ? ಸೊ BCA 3 years ಅಲ್ಲಿ ನಮ್ಮ ಕಾಲೇಜಲ್ಲಿ ನಾವು ಫೋಕಸ್ ಮಾಡ್ತಾ ಇರೋಂಥದ್ದು ಆ್ಯಡೆಡ್ ಕೋರ್ಸ್ನ ನಾವು ಮಾಡ್ತೀವಿ. ಫಸ್ಟ್ ಇಯರ್ ಆಗಲೇ ಹೇಳ್ದಂಗೆ ನಾವು 3 years ಅಲ್ಲಿ 3 years ಇದೆ BCA ಕೋರ್ಸು. ಫಸ್ಟಲ್ಲಿ ನಾವು ಮೆಷಿನ್ ಲರ್ನಿಂಗು, ಸೆಕೆಂಡ್ ಇಯರಲ್ಲಿ ನಾವು ಬೇಕಿದ್ರೆ CS ಮಾಡ್ಕೋಬೋದು. ಓಕೆ, ಮತ್ತು ಇವಾಗ ನವೆಡೇಸ್ ಏನು ಟ್ರೆಂಡಲ್ಲಿದೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ನಾವು ಮುಗಿಸ್ಕೋಬೋದು 3 years ಅಲ್ಲಿ. ಸೊ ಇದಕ್ಕೆ ನಾವು ಬರೀ ಒಂದು ಡಿಗ್ರಿನ ಮುಗಿಸ್ಕೊಂಡು ಔಟ್ಪುಟ್ ಆಗೋ ಬದಲು ನಾವು ಇಂಟಿಗ್ರೇಟೆಡ್ ಆಗಿ ಒಂದು ಎಫಿಷಿಯನ್ಸಿಯಾಗಿ ಎಫೆಕ್ಟಿವ್ ಆಗಿ BCAನ ಮುಗಿಸ್ಕೊಂಡ್ರೆ ಒಂದು ಫ್ಯೂಚರ್ ಇದೆ. ತುಂಬ ಉದ್ಯೋಗಾವಕಾಶಗಳು, ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡೋದ್ರಲ್ಲಿ ಇದು ಒಂದು ಮುಂಚೂಣಿಯಲ್ಲಿದೆ ಅಂತ ನಾವು ಈ BCA ಬಗ್ಗೆ ಹೇಳ್ಬೋದು. BCA ಜೊತೆಗೆ AI ಕಾನ್ಸೆಪ್ಟು ಹೆಂಗೆ, ಏನು ಕತೆ ಅಂತ. BCA ನಾಟ್ ಓನ್ಲಿ IT. ಓಕೆ, AI ಅಂತ ಬಂತಂದರೆ ಇವಾಗ ನಾವು ಎಲ್ಲ ಕಡೆ ಎಜುಕೇಷನ್ ಫೀಲ್ಡಲ್ಲಿ ಆಗಿರ್ಬೋದು, ಹೆಲ್ತ್ ಕೇರ್ ಸೆಷನಲ್ಲಿ ಆಗಿರ್ಬೋದು, ಗ್ಲೋಬಲಿ ಇದು AI ಅನ್ನೋದು ಹಿಂದೆ ನಾವು ಓಡ್ತಾ ಇದೀವಿ. ಗೋ ವಿತ್ ದ ಟ್ರೆಂಡ್ ಅಂತ ಹೇಗೆ ಹೋಗ್ತಾ ಇದೀವಿ, AI ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆಯೋ, ನಾವು AI ಕಂಟ್ರೋಲ್ ಮಾಡ್ತಾ ಇದೀವಿ ಅನ್ನೋ ರೇಂಜ್ಗೆ ನಾವು AI ಜೊತೆ ಹೋಗ್ತಾ ಇದೀವಿ. ಸೊ AI ತುಂಬ ಫ್ಯೂಚರಲ್ಲಿ ನಾವು ಏನೇ ಮಾಡಬೇಕು ಅಂದರೆ ಒಂದು ಪ್ರಮುಖವಾದ ಒಂದು ಪಾತ್ರನ ಒದಗಿಸ್ತಾ ಇದೆ. ಮತ್ತೆ ಇವಾಗ ರೋಬೋಟಿಕ್ ಆಗಿರ್ಬೋದು, ಆಲ್ರೆಡಿ ಎಕ್ಸಿಸ್ಟ್ ಇರೋವಂಥದ್ದನ್ನು ನಾವು AI ಮೂಲಕ ನಾವು ಅದನ್ನ ಇನೋವೇಟಿವ್ ಆಗಿ ನಾವು ಕ್ರಿಯೇಟಿವ್ ಆಗಿ ನಾವು ತೋರ್ಸೋಕ್ಕೆ ನಾವು AI-ನ ಯೂಸ್ ಮಾಡ್ಕೋಬೋದು. ಮತ್ತೆ BCA ಜೊತೆ ಇದು ಅವೇರ್ನೆಸ್ ಇದ್ದಾಗ, ಗ್ಲೋಬಲಿ ನಾವು ಎಲ್ಲಾದರೂ ಫಾರಿನ್ ಇಂಥ ಕಡೆ ಎಲ್ಲ ಹೋದಾಗ ನಮ್ಗೆ ಇದು ಹೊಸದಂತ ಅನ್ಸಲ್ಲ, ಸ್ಟೂಡೆಂಟ್ಸ್ಗೆ ಹೊಸದಂತ ಅನ್ಸಲ್ಲ. ಅದು ಇಂಜಿನಿಯರಿಂಗ್ ಮಾಡಿರೋರ್ಗೆ ಅಷ್ಟೇನೆ AI ಗೊತ್ತಿದೆ ಆ ಥರ ಏನಿಲ್ಲ. BCA ಮಾಡಿರೋ ಹುಡುಗನು AI ಬಗ್ಗೆ ತಿಳ್ಕೊಬೋದು. ಇದೊಂದು ಫುಲ್ ಪ್ಯಾಕೇಜ್ ಇರುವಂತಹ ಒಂದು ಕೋರ್ಸ್ ಅಂತ ನಾವು ಇದನ್ನ ಹೇಳ್ಬೋದು. BCA ಜೊತೆಗೆ ಮಷಿನ್ ಲರ್ನಿಂಗ್ ಎಷ್ಟು ಇಂಪಾರ್ಟೆಂಟ್, ಕ್ರೂಷಿಯಲ್ ಆಸ್ ಅ ಸ್ಟೂಡೆಂಟ್ ರೋಲ್ ಅಲ್ಲಿ ನೋಡೋದು. ಮೆಷಿನ್ ಲರ್ನಿಂಗ್ ಅಂತ ಬಂದ್ರೆ AI, ಮೆಷಿನ್ ಲರ್ನಿಂಗ್ ಇದೆಲ್ಲಾನು ಕೂಡ ಇವಾಗ ಡಿಜಿಟಲೈಸೇಷನ್, ರೈಟ್? ಸೊ ಹಂಗಾಗಿ ಮೆಷಿನ್ ಲರ್ನಿಂಗ್ ತುಂಬಾ ಇಂಪಾರ್ಟೆನ್ಸ್ನ ಇಲ್ಲಿ ರೋಲ್ ಮಾಡುತ್ತೆ. ನಾವು ಡಿಜಿಟಲಲ್ಲಿ ಏನೇನೆಲ್ಲ ಕಲಿಬೇಕು ಮತ್ತೆ ನಾವು ಹೇಗೆ ಗೈಡ್ ಮಾಡಬೇಕು ಅನ್ನೋದನ್ನ ನಾವು ಮೆಷಿನ್ ಲರ್ನಿಂಗ್ ಅಲ್ಲಿ ತುಂಬಾ ಡೆಪ್ತ್ ಆಗಿ ನೋಡ್ತಾ ಹೋಗ್ಬಿಟ್ಟು ಡೀಪ್ ಆಗಿ ಹೋಗಬಹುದು. ಇವಾಗ ಮೆಷಿನ್ ಲರ್ನಿಂಗ್ ಮಾಡ್ಲಿಕ್ಕೆ ಇವಾಗ BCA ಮಾಡಿಬಿಟ್ಟು ಬೇರೆ ಕಡೆ ಮೆಷಿನ್ ಲರ್ನಿಂಗ್ಗೆ ಕೋಚಿಂಗ್ ಸೆಂಟರ್ಗೆ ಸೇರ್ಕೋತಾರೆ. ಬಟ್
ಬಟ್ ನಮ್ಮಲ್ಲಿ ಅದಕ್ಕೆ ಫೋಕಸ್ ಮಾಡಿ ನಾವೇ ಒನ್ ಇಯರಲ್ಲಿ ಒಂದು ಸರ್ಟಿಫಿಕೇಟ್ ಅಂತ ಇಂಟಿಗ್ರೇಟೆಡ್ ಆಗಿ 3 ಇಯರ್ಸಲ್ಲೂ ಕೂಡ ನಾವು ಒಂದು ಸರ್ಟಿಫಿಕೇಟ್ ಕೋರ್ಸ್ನ ಆರ್ ಒಂದು ಟೆಕ್ನಿಕಲ್ ಕೋರ್ಸ್ನ ಮುಗಿಸ್ಕೊಡ್ತಾ ಹೋಗ್ತೀವಿ. ಅದರಿಂದ ಇದು ML ಕೂಡ ಅಂದರೆ ಮೆಷಿನ್ ಲರ್ನಿಂಗ್ ಕೂಡ ಇಂಪಾರ್ಟೆನ್ಸು ವಿತ್ BCA ಅಂತ ಹೇಳ್ಬೋದು. ಈಗಂತೂ ಸೈಬರ್ ಯುಗ ಇದು, ಬಿಕಾಸ್ ನಮಗೆ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಮಾಡಿದವ್ರಿಗೆ ಕೆಲಸ ಇಲ್ಲದೆ ಕೂರುವಂತಹ ಪೊಸಿಷನೇ ಇಲ್ಲ. ಅದರಲ್ಲೂ ಈ ಮುಂಚೆ ಎಲ್ಲ ಹೆಂಗಾಗ್ತಿತ್ತಂದ್ರೆ ಫಾರಿನ್ ಅಲ್ಲಿ ಜಾಸ್ತಿ ಇದಕ್ಕೆ ಸ್ಯಾಲ್ರಿ ಅಂತೆಲ್ಲ ಅಂದ್ಕೊಳ್ತದ್ವಿ, ಬಟ್ ಇಂಡಿಯಾದಲ್ಲೇ ತುಂಬಾ ಹ್ಯೂಜ್ ಆಪರ್ಚುನಿಟಿ ಇದೆ ಸೈಬರ್ ಸೆಕ್ಯೂರಿಟಿ ಕೋರ್ಸ್ಗೆ. ಸೊ ಅದನ್ನ ನೀವು ಹೆಂಗ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಕಾಲೇಜಲ್ಲಿ? ತುಂಬಾ ನೀಟಾಗಿ ಹೈ ಕ್ವಾಲಿಫಿಕೇಶನ್ ಇರೋವಂಥ ಅದ್ರ ಬಗ್ಗೆ ನಾಲೆಡ್ಜ್ ಇರೋವಂಥವ್ರ ಕಡೆನೇ ನಾವು ಫೋಕಸ್ ಮಾಡಿ ಫ್ಯಾಕಲ್ಟಿನ ಅಪಾಯಿಂಟ್ ಮಾಡಿಕೊಂಡು ನಾವು ಡೇ ಬೈ ಡೇ ಅದೇ ಇಯರ್ಲಿ ಅಂದರೆ ನಾವು ಇವಾಗ 3 ಇದೆ ಅಂತ ಅಂದ ಕಾರಣಕ್ಕೆ ನಾವು 3 ಇಯರ್ಸ್ ಕೂಡ ಒಂದೇ ಸರಿ ಅಪ್ಲಿಕಬಲ್ ಆಗಿ ಮಾಡ್ಕೊಡಲ್ಲ. 1 ಇಯರ್ ಏನಿದೆ ಆ 1 ಇಯರಲ್ಲಿ ಆ ಒಂದೊಂದನ್ನ ತಗೊಂಡು ಪಿಕ್ ಮಾಡಿ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅವೇರ್ನೆಸ್ನ ಮೂಡಿಸೋಂಥ ಒಂದು ಕೆಲಸನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಓಕೆ, ನಿಮ್ಮ ಕಾಲೇಜಿನ ಜಾಬ್ ಆಪರ್ಚುನಿಟಿ, ಪ್ಲೇಸ್ಮೆಂಟ್ ಸ್ಟೈಲ್ ಎರಡನ್ನೂ ಹೇಳೋದು? ಹೌದು, ಒಂದು BCA ಇರುವಂಥ ಕೋರ್ಸ್ನ ನಾವು ತಗೊಂಡ್ರೆ ಮಾಡಿದ್ರೆ ನಾವು ಅಪಾಯಿಂಟ್ ಆಗ್ಬೋದು ಅಂತ ಹೇಳ್ಬೋದು. ಮತ್ತೆ ಆಪರ್ಚುನಿಟೀಸ್ ಇವ್ರನ್ನ ಒದಗಿಸ್ಕೊಂಡು ಬರುತ್ತೆ ಅಂತಾನು ಹೇಳ್ಬೋದು. ಅದೊಂದು ಕೋರ್ಸ್ ಮಾಡ್ಕೊಂಡು ಸುಮ್ಮನೆ ಇರೋದು ಆ ಥರ ಇರಲ್ಲ. ಅಂದರೆ ನಾವು ಕಲ್ತ ಮೇಲೆ ಅದಕ್ಕೆ ನಮಗೆ ವರ್ತ್ ಇದ್ದೇ ಇರುತ್ತೆ. ಸೊ ಫ್ಯೂಚರಲ್ಲಿ ನಮಗೆ ಇದು ವರ್ತ್ ಇದ್ದೇ ಇದೆ. ಪ್ಲೇಸ್ಮೆಂಟ್ ಅಂತ ಬಂದರೆ ನಮ್ಮ ಕಾಲೇಜಲ್ಲಿ 100% ಪ್ಲೇಸ್ಮೆಂಟ್ ಇದೆ. ನಮ್ಮಲ್ಲಿ 100% ಇರೋದ್ರಿಂದ ನಮ್ಮದು IT, ನಾನ್ IT, ಓಕೆನಾ, ಎಂಟರ್ಪ್ರಿನರ್ಶಿಪ್ ಡಿಪೆಂಡ್ಸ್ ಆನ್ ಅವ್ರಿಗೆ ಇಂಟ್ರೆಸ್ಟ್ ಇರುವಂಥ ಕಂಪ್ನಿಗಳಿಗೂ ನಾವು ಅವಕಾಶನ ಮಾಡ್ಕೊಡ್ಬೋದು. ನಮ್ಮ ಕಾಲೇಜಲ್ಲಿ CA ಮತ್ತು BCA ಎರಡೂ ಇಂಟಿಗ್ರೇಟ್ ಇರೋದ್ರಿಂದ ಎಲ್ಲಾನು ನಾವು ನೋಡೋದ್ರಿಂದ ನಮಗೆ ಕಂಪ್ನಿ ಅನ್ನೋದು ನೆಟ್ವರ್ಕಿಂಗ್ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ನಮ್ಮ ಕಾಲೇಜ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಟ್ರಸ್ಟಿ ಆಗಿರ್ಬೋದು, ಅವ್ರು ತುಂಬ ಕನೆಕ್ಟ್ ಇರೋದ್ರಿಂದ ನಾವು ಕಂಪ್ನಿಗಳು ಅವ್ರಿಗೆ ಯಾವ ಕಂಪ್ನಿ ಇಷ್ಟಪಡ್ತಾರೆ ಅಥವಾ ಎಷ್ಟು ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ, ಸ್ಕಿಲ್ ಹೇಗಿದೆ, ಅದನ್ನು ಇಂಪ್ರೂವ್ ಮಾಡಿ ಬರುವಂಥ ಕಂಪ್ನಿಗಳು ಹೈ ಆಗಿರುವಂತಹ ಕಂಪ್ನಿಗಳೇ ಬರುತ್ತೆ ನಮ್ಮ ಕಂಪ್ನಿ. ಸೊ ಪ್ಲೇಸ್ಮೆಂಟ್ ಕೂಡ 100% ಆಗಿದೆ, ಸ್ಯಾಟಿಸ್ಫೈಡ್ ಆಗಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಟೋಟಲ್ ಎಷ್ಟು ಕಂಪನಿಗಳಿಂದ ಪ್ಲೇಸ್ಮೆಂಟ್ ಆಫರ್ಸ್ ಬರುತ್ತೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ? ಮತ್ತೆ ಹೆಂಗಿರುತ್ತೆ ಪ್ಯಾಕೇಜ್? ನೀವಾಗಲೇ ಹೇಳ್ತಾ ಇದ್ರಿ ಮಿನಿಮಮ್ 18 lakhs per annum ಸಿಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಬ್ರೀಫ್ ಮಾಡೋದಾದ್ರೆ, ಸ್ಟೂಡೆಂಟ್ಸ್ ಪ್ರಿಫರ್ ಮಾಡೋದು ಈ ಲೆವೆಲ್ 2 ಆಪರೇಟರ್ಸ್ ಅಂತ ಕರೀತೀವಿ. ಲೆವೆಲ್ 1 ಆಪರೇಟರ್ಸ್ ಅಂದ್ರೆ ಎಲ್ಲ ಈ ಫಾರಿನ್ MNCs, KPMG, ಡೆಲಾಯ್ಟು ಮತ್ತೆ PwC ಈ ಥರ ಕಂಪ್ನೀಸು ಬರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ 12 hours per day ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ನನಗೊಂದು 2 ಲಕ್ಷ ಕಮ್ಮಿ ಬಂದರೂ ಪರವಾಗಿಲ್ಲ ಪ್ಯಾಕೇಜು, ನಾನು ಲೆವೆಲ್ 2 ಆಪರೇಟರ್ಸ್ ಏನಂತ ಕರಿತೀರಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇನ್ ಪ್ರಾಕ್ಟೀಸು, ಮಿನಿಮಮ್ 4 CAs ಇರೋವಂಥ ಫರ್ಮ್ಸ್ಗೆ ಸೇರ್ಕೋತಾರೆ. ಅಲ್ಲೂ 15 lakhsಗೂ 18 lakhsಗೂ ಜಾಸ್ತಿ ಏನು ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಇಲ್ಲಿ ನಿಮಗೆ ವರ್ಕಿಂಗ್ ಟೈಮ್ ಬಂದ್ಬಿಟ್ಟು ನಿಮಗೆ 8 hours ಇರುತ್ತೆ, ಅಲ್ಲಿ 12 hours ಇರುತ್ತೆ. ಅಲ್ಲಿ ಸ್ಯಾಟರ್ಡೇ ರಜಾ ಇರುತ್ತೆ, ಇಲ್ಲೂ ಸ್ಯಾಟರ್ಡೇ ರಜಾ ಇರುತ್ತೆ. ಬಟ್ ಅಲ್ಲಿ ಲೈಫ್ ಸ್ಟೈಲ್ ಬೇರೆ ಥರ ಇರುತ್ತೆ, ಇಲ್ಲಿ ಲೈಫ್ ಸ್ಟೈಲ್ ಬೇರೆ ಥರ ಇರುತ್ತೆ. ನನಗೆ ಪ್ರೆಷರ್ ಜಾಸ್ತಿ ತಗೊಳಕ್ ಕೇಪಬಿಲಿಟಿ ಇದೆ, ನನಗೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅನ್ನೋರು MNCಸ್ಗೆ ಹೋಗ್ತಾರೆ. ಇಲ್ಲ ನಾರ್ಮಲ್ ನಮ್ಮ ಇಂಡಿಯನ್ ಬೇಸ್ಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಫರ್ಮ್ಸ್ ಏನಿದೆ ಅಂಥ ಫರ್ಮ್ಸ್ಗೆ ನಾನು ಸುಮಾರು ಜನ ಸ್ಟೂಡೆಂಟ್ಸ್ ಹೇಳ್ತೀನಿ, ದುಡ್ಡಿಂದ ಓಡಬೇಡಿ, ದುಡ್ಡು ನಿಮ್ಮಿಂದ ಬರಬೇಕು. ಫಸ್ಟ್ ಅಕ್ವೈರ್ ನಾಲೆಡ್ಜ್, ಆಟೋಮ್ಯಾಟಿಕ್ಲಿ ನಿಮಗೆ ಕಂಪ್ನೀಸ್ ಹುಡ್ಕೊಂಡು ಬರುತ್ತೆ. ನೀವು ಸೆಲೆಕ್ಟ್ ಮಾಡೋವಂಥ ಸ್ಟೇಜಲ್ಲಿ ಕೂತ್ಕೊಬೇಕಾಗುತ್ತೆ. ನೀವು ಯು ನಾಟ್ ಹ್ಯಾವ್ ಟು ಬೆಗ್ ಎನಿ ಒನ್. ಇಫ್ ಯುವರ್ ನಾಲೆಡ್ಜ್ ಇಸ್ ಗುಡ್, ನಿಮ್ಮ ಕಂಪನಿ ಬಂದೇ ಬರುತ್ತೆ, ಫರ್ಮ್ಸ್ ಬಂದೇ ಬರುತ್ತೆ. ಬಿಕಾಸ್ ನೀವು ಚಾರ್ಟರ್ಡ್ ಅಕೌಂಟೆಂಟ್ಸ್ ಹುಡುಕದೆ ತುಂಬಾ ಕಷ್ಟ. ಅಂಥದ್ರಲ್ಲಿ ಕ್ವಾಲಿಫೈ ಆಗಿದ ತಕ್ಷಣ ಆಟೋಮ್ಯಾಟಿಕ್ಲಿ ಯು ವಿಲ್ ಗೆಟ್ ಅ ಜಾಬ್. ಜಾಬ್ ಇಸ್ ನಾಟ್ ಅ ಬಿಗ್ ಇಶ್ಯೂ ಫಾರ್ ಅಸ್. ಆ ಜರ್ನಿ ಆಫ್ 4 years ಇಸ್ ದ ಬಿಗ್ ಇಶ್ಯೂ ಫಾರ್ ಅಸ್. BCA ನಲ್ಲಿ ಎಷ್ಟು ಅಡ್ಮಿಷನ್ ರೇಟ್ ಹೆಂಗೆ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆಯಾ? ಅಥವಾ ಅವ್ರು ಹೇಳಿದಾಗೆ BComಗೆ ಒಂದು ಕ್ಯಾಪ್ ಇಟ್ಕೊಂಡಿದ್ದಾರೆ ಅವ್ರು, ಲಿಮಿಟೆಡ್ ಸ್ಟೂಡೆಂಟ್ಸ್ ಅಂತ. ಸೊ BCA ನಲ್ಲೂ ಅದೇ ಫಾರ್ಮುಲಾ ಯೂಸ್ ಮಾಡ್ತೀರಾ? ಮಿನಿಮಮ್ ಅವ್ರದ್ದು ಬೇಸಿಕ್ ಏನಿದೆ ಆ ಥರ ಒಂದು 30 marksಗೆ ಒಂದು ಟೆಸ್ಟ್ ಅಂತ ಕೊಟ್ಟು ಸೆಲೆಕ್ಟೆಡ್ ಆದವ್ರಿಗೆ ಕೊಡ್ಬೋದು. ಡಿಪೆಂಡ್ಸ್ ಆನ್ ಪರ್ಸೆಂಟೇಜ್ ಮೇಲೂ ಡೈರೆಕ್ಟ್ ಅಡ್ಮಿಷನ್ ನಾವು ತಗೋತಾ ಇದ್ದೀವಿ. ಇಯರ್ ಬೈ ಇಯರ್ ಇಂಕ್ರಿಮೆಂಟ್ ಇದೆ. ಸುಮಾರು ಜನಕ್ಕೆ ಹೆಂಗೆ ಅಂದ್ರೆ ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ನಮ್ಗೆ ಏನೋ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ಬೇರೆ ಕಂಪನಿಗಳಲ್ಲಿ ನಮ್ಗೆ ಇಂಜಿನಿಯರ್ ಅಂತ ಒಂದು ಟ್ಯಾಗ್ ಕೊಡ್ತಾರೆ, ID ಕೊಡ್ತಾರೆ, ಪೊಸಿಷನ್ ಕೊಡ್ತಾರೆ ಅಂತ ಒಂದು ಮಿತ್ ಇದೆ. ಬಟ್ ನಾನ್ ಕೇಳಿರೋ ಪ್ರಕಾರ BSc ಮಾಡಿದವರು ಇಂಜಿನಿಯರ್ಸ್ ಆಗ್ತಾರೆ MNC ನಲ್ಲಿ, BCA ಮಾಡಿದವ್ರಿಗೂ ಆ ಪೊಸಿಷನ್ ಸಿಗುತ್ತೆ ಅಂತ. ಅದನ್ನ ಕಾನ್ಸಂಟ್ರೇಟ್ ಮಾಡೋದಾದ್ರೆ ನೀವು? ಹೌದು, ಇವಾಗ BCA ಮಾಡಬೇಕು ಅಂದ್ರೆ ಆರ್ಟ್ಸು, ಕಾಮರ್ಸು ಮತ್ತೆ ಸೈನ್ಸ್ ಅವರೇ ಮಾಡಬೇಕು ಅಂತ ಏನು, ಹೌದು, BCom ಅವರೇ ಮಾಡಬೇಕು ಅಂತ ಏನಿಲ್ಲ. BCAನ ಆಸ್ ವೆಲ್ ಆಸ್ ಇಂಜಿನಿಯರಿಂಗ್ ಆಲ್ಸೋ. ನಾವು ಯಾವ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರು ಕೂಡ BCA ಮಾಡ್ಬೋದು, ಕಾಮರ್ಸ್ ಮಾಡಿರೋರು ಕೂಡ BCA ಮಾಡ್ಬೋದು, ಸೈನ್ಸ್ ಮಾಡಿರೋರು ಕೂಡ BCA ಮಾಡ್ಬೋದು. ಬಟ್ ಇಂಜಿನಿಯರಿಂಗ್
ಅಂತ ಬಂದ್ರೆ ಕಂಪೇರ್ ಮಾಡೋದಾದ್ರೆ ನಾವು ಫೀಸ್ ಇಂಜಿನಿಯರಿಂಗ್ ಅಂತ ಬಂದ್ರೆ ಫೀಸ್ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಕಾಲೇಜಸ್ ಸೆಲೆಕ್ಷನ್ಸೇ ಅವ್ರದ್ದು ಬೇರೆ ಇರುತ್ತೆ, ಅವ್ರ ಥಿಂಕಿಂಗೇ ಬೇರೆ ಇರುತ್ತೆ, ಬಟ್ ಐಟಿಗೆ ಹೋಗೋ ಇಂಟ್ರೆಸ್ಟ್ ಇರುತ್ತೆ. ಸೊ ಮೀನಿಂಗ್ ಅಫೋರ್ಡಬಲ್ ಎಜುಕೇಶನ್ ಅಫೋರ್ಡಬಲ್ ರೇಟ್ ಅಲ್ಲಿ ಮಾಡಿ ಮುಗಿಸಬಹುದು. ಇಂಜಿನಿಯರಿಂಗ್ ಈಕ್ವಲೆಂಟ್ ಕೋರ್ಸ್ BCA ವಿತ್ ವ್ಯಾಲ್ಯೂ ಎಡೆಡ್ ಕೋರ್ಸಸ್ ಅಂತ ಹೇಳಕ್ ಬಂದ್ರಿ. ಇದಕ್ಕೊಂದು ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಕೆಲವರು ಯೂನಿವರ್ಸಿಟೀಸು ಕ್ಯಾಂಪಸಸ್ಸು ಅದೆಲ್ಲ ನೋಡ್ತಾರೆ. ನನಗೆ ಒಂದು ಅರ್ಥ ಆಗದಿರೋ ವಿಷಯ ಏನಂದ್ರೆ, ಎಷ್ಟೇ ದೊಡ್ಡ ಕ್ಯಾಂಪಸ್ ಇದ್ರು ಕ್ಲಾಸ್ ರೂಮ್ ಸೈಜ್ ಒಂದೇ ಅಲ್ವಾ. ಕರೆಕ್ಟ್. ಟೀಚರ್ ಏನು ಹೇಳ್ತಾರೋ ಪಾಠ ಮಾಡಿ ಅದನ್ನು ಸ್ಟೂಡೆಂಟ್ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೂ ಸಕ್ಸಸ್ ಸಿಗೋದು. ಮ್ಯೂಚುವಲಿ ಈಕ್ವಲಿ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಓಕೆ, ಫೈನಲ್ ವರ್ಡ್ಸ್. BCom ಪ್ಲಸ್ CA ಮಾಡೋರು ಲೋಹಿತ್ ಅಕಾಡೆಮಿಕ್ ಜಾಯ್ನ್ ಆಗಿ BCA ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ, ಮೆಷಿನ್ ಲರ್ನಿಂಗ್ ಪ್ರೋಗ್ರಾಮಿಂಗ್ ಇಶ್ಯೂಸ್ ಆಗಿರಲಿ, ಅಥವಾ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಆಗಿರಲಿ, ನಿಮಗೆ ಎಕ್ಸಲೆಂಟ್ ಪ್ರೊಫೆಸರ್ಸ್ ಆ್ಯಂಡ್ ಎಕ್ಸಲೆಂಟ್ ಗೈಡ್ಸ್ ನಿಮಗೆ ಲೋಹಿತ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸಲ್ಲಿ ಸಿಗುತ್ತೆ. ದಯವಿಟ್ಟು ಬನ್ನಿ. ರೈಟ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರನ ತಿಳಿಸ್ಕೊಡ್ರಿ. ಧನ್ಯವಾದ ತಮ್ಮಿಬ್ಬರಿಗೂ ಕೂಡ. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡೋದ್ರಲ್ಲ, ಸೊ BCom ಮತ್ತು BCA ಕೋರ್ಸಸ್ಸನ್ನು ಉತ್ತಮ ಕಾಲೇಜ್ನಲ್ಲಿ ಮಾಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ರೆ ಲೋಹಿತ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ ನಿಮ್ಮ ಆಯ್ಕೆ ಆಗಿರಲಿ. ಸೊ ಒಂದ್ಸಲ ವಿಸಿಟ್ ಮಾಡಿ ಇನ್ಸ್ಟಿಟ್ಯೂಷನನ್ನು. ನಿಮಗಿರುವಂತಹ ಡೌಟನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಹಾಗೆ ಅಡ್ರೆಸ್ ಪ್ಲೇಟ್ ಕೂಡ ಇದೆ, ನೋಡ್ಕೊಂಡು ಬರೋಣ ಬನ್ನಿ.